everyone, I'm Tejaswini. Welcome to my YouTube channel. This will be my first official YouTube video which I'll be posting. Lately, I've been recording many videos, but I didn't have so much of courage to post it. But today, I've decided to stop overthinking and just begin making videos. I hope you all will love, and yeah, this will be my first YouTube video, and let's get ready together. Today I've decided to show you a no makeup look in this video. So yeah, without further ado, let's get started with today's video. So yeah, for now ನಾನು ಇವಾಗ ಸ್ಕಿನ್ ಪ್ರೆಪ್ ಮಾಡಿದ್ದೀನಿ. ಬೇಸಿಕ್ ಸ್ಕಿನ್ ಕೇರ್ ನಾನು ಏನು ಮಾಡ್ತೀನಿ ಅದನ್ನು ಮಾಡಿಕೊಂಡು ಕೂತಿದ್ದೀನಿ. ಸೊ ಐ ಸ್ಟಾರ್ಟ್ ವಿತ್ ದ ಮೇಕಪ್. ಫಸ್ಟ್ ಬಂದ್ಬಿಟ್ಟು ಐ ಕೆಪ್ ಮೈ ಪೌಚ್. ಫಸ್ಟ್ ನಾನೆಲ್ಲ ಈಚೆ ತಗೊಂಡ್ಬಿಡ್ತೀನಿ. ನಾನು ಫಸ್ಟ್ ಯೂಸ್ ಮಾಡೋದು ಕನ್ಸೀಲರ್. ಸೊ ಕನ್ಸೀಲರ್ಗಿಂತ ಮುಂಚೆ ಐ ಯೂಸ್ ಮೈ ಕಲರ್ ಕರೆಕ್ಟರ್. ನಾನು ಬಂದು ಹುಡಾದು ಕಲರ್ ಕರೆಕ್ಟರ್ ಯೂಸ್ ಮಾಡೋದು. ದಿಸ್ ಇಸ್ ಇನ್ ದ ಶೇಡ್ ಪೀಚ್. ಐ ಆಮ್ ನಾಟ್ ಇನ್ಸೆಕ್ಯೂರ್ ಅಬೌಟ್ ಮೈ ಡಾರ್ಕ್ ಸರ್ಕಲ್, ಬಟ್ ಸಮಟೈಮ್ಸ್ ಟು ಲುಕ್ ಪ್ರೆಸೆಂಟೇಬಲ್ ನನಗೇನು ಡಾರ್ಕ್ ಸರ್ಕಲ್ಸ್ ಇಲ್ಲ. ಐ ಆಮ್ ಓಕೆ ವಿತ್ ದಿಸ್, ಬಟ್ ಸ್ಟಿಲ್ ಟು ಲುಕ್ ಮೋರ್ ಪ್ರೆಸೆಂಟೇಬಲ್. ಇಫ್ ಯು ಆರ್ ಗೆಟಿಂಗ್ ರೆಡಿ ಆಗ್ತಿದ್ದಾರೆ ಅಂದರೆ ನೀಟಾಗಿ ರೆಡಿ ಆಗಬೇಕು ಅಂದ್ಬಿಟ್ಟು ಐ ಹ್ಯಾವ್ ದಿಸ್ ಕಲರ್ ಕರೆಕ್ಟರ್. ನಾನು ಜಸ್ಟ್ ಇದನ್ನು ಡಾರ್ಕ್ ಸರ್ಕಲ್ಸ್ ಮೇಲೆ ಅಷ್ಟೇ ಹಚ್ಚೋದು. ಅದಾದಮೇಲೆ ಐ ಯೂಸ್ ಹುಡಾ ಕನ್ಸೀಲರ್ ಅದರದ್ದೇನೆ. ಆ್ಯಂಡ್ ಈ ಕನ್ಸೀಲರ್ ಬಿಟ್ಟು ನಾನು ಬೇರೆ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ನಾನು ಎಸ್ಟೆ ಲಾಡರ್ ಕನ್ಸೀಲರ್ ಯೂಸ್ ಮಾಡ್ತೀನಿ. ಇದು ಬಿಟ್ಟರೆ ಬಟ್ ಒಕೇಶ್ನಲಿ ಐ ಬಟ್ ರೆಗ್ಯುಲರಾಗಿ ಎಲ್ಲಾದರೂ ಸುಮ್ಮನೆ ಎಲ್ಲಾದರೂ ಕ್ಲಬ್ಬಿಂಗ್ ಹೋಗಬೇಕಾದ್ರೆ ಏನಾದರೂ ಸ್ಮಾಲ್ ಈವೆಂಟ್ಸ್ ಇದ್ದಾಗ ಈ ಥರ ಐ ವಿಲ್ ಗೆಟ್ ರೆಡಿ. ಸೊ ಎವ್ರಿ ಡೇ ಬೇಸಿಸ್, ಎವ್ರಿ ಡೇ ಐ ಡೋಂಟ್ ಪುಟ್ ಮೇಕಪ್. ಹಬ್ಬ ಅಂದರೆ ನಾನು ಸ್ಕಿನ್ ಕೇರ್ ಮಾಡಿ ಬ್ಲಷ್ ಹಾಕ್ಕೊಂಡು ದಟ್ಸ್ ಇಟ್, ಐ ಆಮ್ ಗುಡ್ ಟು ಗೋ. ಆ್ಯಂಡ್ ಲಿಪ್ಸ್ಟಿಕ್, ಮಸ್ಕಾರ, ಐ ಡೋಂಟ್ ಪುಟ್ ಸೊ ಮಚ್ ಆಫ್ ಎಫರ್ಟ್. ಇಫ್ ಐ ಆಮ್ ಗೆಟಿಂಗ್ ರೆಡಿ, ಫುಲ್ಲಾಗಿ ರೆಡಿ ಆಗ್ತೀನಿ. ಸೊ ಯಾ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಕಲರ್ ಕರೆಕ್ಟರ್. ನಾನು ನನ್ನ ಬ್ಯೂಟಿ ಬ್ಲೆಂಡರ್ಸ್ನ ಡ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಹ್ಯಾವ್ ಕೆಪ್ಟ್ ಅ ಮಿರರ್ ಹಿಯರ್ ಆಲ್ಸೋ. ನಾನು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ always don't mind ನಾನು ಐ ಆಮ್ ಲುಕಿಂಗ್ ಅಟ್ ದ ಮಿರರ್. ಸೊ ಯಾ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಕರೆಕ್ಟರ್. ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ನಾನು ಏನು ನೋಡಿ ನಾನು ಯೂಟ್ಯೂಬ್ ಅವರು ಇವರು ಮಾಡೋದು ನೋಡಿ ಕಲ್ತಿರೋದ್ರಲ್ಲಿ, ನನಗೆ ಗೊತ್ತಿರೋದ್ರಲ್ಲಿ ಐ ಆಮ್ ಡೂಯಿಂಗ್. ಸೊ ಯಾ, ಕಲರ್ ಕರೆಕ್ಟು ಅಷ್ಟೇ. ಎಸ್, ನಾನು ಕಣ್ಣು ಕೆಳಗಡೆ ಬ್ಲೆಂಡ್ ಮಾಡೋಕ್ಕೆ ಯೂಸ್ ದಿಸ್ ಚೋಟು ಬ್ಯೂಟಿ ಬ್ಲೆಂಡರ್. ಸೊ ಯಾ, ನಾನು ಫಸ್ಟ್ ವಿಡಿಯೋ ಇದನ್ನು ಮಾಡೋಣ ಅಂತ ಯಾಕೆ ಡಿಸೈಡ್ ಮಾಡಿದೆ ಅಂದರೆ ಐ ಫೆಲ್ಟ್ ಐ ಆಮ್ ಗುಡ್ ಆಟ್ ದಿಸ್. ಐ ಥಿಂಕ್ ಪೀಪಲ್ ವಿಲ್ ಲೈಕ್ ಇಟ್ ಅಂದ್ಬಿಟ್ಟು ಐ ಆಮ್ ಡೂಯಿಂಗ್ ದಿಸ್. ನಿಮಗೆ ನಾನು ಯಾವ ಥರ ವೀಡಿಯೋ ಮಾಡಬೇಕು, ಐ ಮೀನ್ ಲೈಕ್ ಸ್ಕಿನ್ ಕೇರ್ ರಿಲೇಟೆಡ್, ಹೇರ್ ಕೇರ್ ರಿಲೇಟೆಡ್, ಯಾವ ಥರ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಯು ಕ್ಯಾನ್ ಕಮೆಂಟ್. ಐ ವಿಲ್ ಡೂ ದೋಸ್ ವೀಡಿಯೋಸ್ ಫಾರ್ ಯು. ಸೊ ನಾನು ಸ್ಕಿನ್ ಕೇರ್ ಆಲ್ರೆಡಿ ಮಾಡಿದ್ದೀನಿ. ಆ್ಯಸ್ ಸೆಡ್, ಐ ಆಮ್ ಜಸ್ಟ್ ಗೋಯಿಂಗ್ ಆನ್ ವಿತ್ ದ ಮೇಕಪ್. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಮೋರ್ ಅಬೌಟ್ ಲೈಕ್ ನಾನು ಮಾಡ್ತಿರೋದು ಲೈಫ್ ಸ್ಟೈಲ್, ಮೇಕಪ್, ಆಮೇಲೆ ಡೈಲಿ ವ್ಲಾಗ್ಸ್ ಮಾಡೋ ಥರ, ಆಮೇಲೆ ಟ್ರಾವೆಲ್ ವ್ಲಾಗ್ಸ್ ಮಾಡೋ ಥರ, ಈ ಥರದ್ದು ಐ ಆಮ್ ಪ್ಲಾನಿಂಗ್. ಸೊ ಯು ಗೆಟ್ ಟು ಸಿ ಲಾಡ್ ಆಫ್ ವೀಡಿಯೋಸ್. ಐ ಮೀನ್ ಮುಂದೆ ತುಂಬ ವೀಡಿಯೋಸ್ ಸಿಗುತ್ತೆ ನೋಡೋಕ್ಕೆ. ಬಟ್ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ವಿತ್ ದ ಸಿಟ್ ಡೌನ್ ವೀಡಿಯೋ ಅಂದ್ಕೊಂಡು ಐ ಹ್ಯಾವ್ ಸ್ಟಾರ್ಟೆಡ್. ಸೊ ಐ ಹ್ಯಾವ್ ಟು ಲರ್ನ್ ಮೆನಿ ಥಿಂಗ್ಸ್. ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಇದರಲ್ಲಿ ನಾನು ಎಷ್ಟು ಮಿಸ್ಟೇಕ್ಸ್ ಮಾಡ್ತೀನಿ, ಎಷ್ಟು ಮಾಡಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಲೆಟ್ಸ್ ಹೋಪ್ ಐ ಡೋಂಟ್ ಡೂ ಎನಿ ಮಿಸ್ಟೇಕ್. ಇನ್ನೊಂದೇನೆಂದರೆ ವಿ ಲರ್ನ್ ಫ್ರಮ್ ಆ ಮಿಸ್ಟೇಕ್ಸ್. ಸೊ ಹಾಗಾಗಿ ಲೆಟ್ಸ್ ಸಿ ಹೇಗೆ ಮಾಡ್ತೀನಿ ಅಂತ. ಸೊ ಕಲರ್ ಕರೆಕ್ಟರ್ ಹಚ್ಕೊಂಡಿದ್ದೀನಿ. ಇವಾಗ ಐ ಆಮ್ ಯೂಸಿಂಗ್ ಮೈ ಹುಡಾ ಕನ್ಸೀಲರ್. ತುಂಬ ಕಮ್ಮಿ ಹಚ್ಕೊಳ್ಳಿ. ಲೇಟರ್ ಆನ್ ಯು ಕ್ಯಾನ್, ನಿಮಗೆ ಸಾಕಾಗಿಲ್ಲ ಅಂದರೆ ಯು ಕ್ಯಾನ್ ಬಿಲ್ಡ್ ಇಟ್ ಅಪ್. ಫಸ್ಟ್ ಜಾಸ್ತಿ ಹಚ್ಚಿ ಕಮ್ಮಿ ಮಾಡೋಕ್ಕಾಗಲ್ಲ. ಲಿಟ್ಲ್ ಇಸ್ ಮೋರ್ ಅನ್ನೋ ಥರ ನನಗೆ. ನಾನು ಡ್ರ್ಯಾಗ್ ಮಾಡ್ತಾ ಇಲ್ಲ, ಐ ಆಮ್ ಜಸ್ಟ್ ಟ್ಯಾಪಿಂಗ್ ಇಟ್. ಈಗ ಟ್ಯಾಪ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ. ದ ಥಿಂಗ್ ಇಸ್, ನೀವು ಕಲರ್ ಕರೆಕ್ಟರ್ ಮಾಡಬೇಕು ಅಂತೇನಿಲ್ಲ. ನಿಮ್ಮ ರೈಟ್ ಶೇಡ್ ಆಫ್ ಕನ್ಸೀಲರ್ ಹಾಕೋದು ಆಯಿತು. ದಿಸ್ ಇಸ್ ಆ್ಯಕ್ಚುಲಿ ಮೈ ರೈಟ್ ಶೇಡ್ ಆಫ್ ಕನ್ಸೀಲರ್. ಬಟ್ ಸ್ಟಿಲ್ ಒಂದು ಬ್ರೈಟಾಗಿ ಕಾಣಬೇಕು ಅಂದ್ಬಿಟ್ಟು ಐ ಯೂಸ್ಡ್ ಕಲರ್ ಕರೆಕ್ಟರ್. ಸೊ ದಿಸ್ ಇಸ್ ಹೌ ಐ ಕಲರ್ ಕರೆಕ್ಟ್ ಮೈ ಐಸ್. ಬ್ರೈಟಾಗಿ ಕಾಣ್ತಾ ಇದೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ಇವಾಗ ಕನ್ಸೀಲರ್ ಆಯಿತು. ನಾನು ಪ್ರೈಮರ್ ಅದೆಲ್ಲ ಏನೂ ಹಾಕಲ್ಲ, ಎಲ್ಲರೂ ಹಾಕ್ತಾರೆ. ಸೊ ನನಗೆ ಐ ಲೈಕ್ ಮೈ ಸ್ಕಿನ್ ಹೌ ಎವರ್ ಇಟ್ ಇಸ್. ಸೊ ಹೀಗೆ ಐ ಆಮ್ ಗುಡ್ ಟು ಗೋ. ಐ ಹ್ಯಾವ್ ಅ ಪಂಪಲ್ ಮಾರ್ಕ್ ಹಿಯರ್ ಆ್ಯಂಡ್ ಹಿಯರ್. ಐ ವಿಲ್ ಕವರ್ ದ್ಯಾಟ್. ಇಲ್ಲೊಂದು ಇಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪ ಹೀಗೆ ಇಟ್ಟು ಅದೇ ಜಾಗದಲ್ಲಿ ಇಷ್ಟೇ.
ದಿಸ್ ಇಸ್ ಹೌ ಯು ಅಚೀವ್ ನೋ ಮೇಕಪ್ ಲುಕ್. ಜಾಸ್ತಿ ಪ್ರಾಡಕ್ಟ್ ತುಂಬ ಹಚ್ಚೋದ್ರಿಂದ ಇಟ್ ಡಸಂಟ್ ಮೇಕ್ ಸೆನ್ಸ್. ಇಟ್ ಲುಕ್ಸ್ ಕೇಕಿ, ಹೆವಿ ಅನಿಸುತ್ತೆ ನಿಮಗೇನೆ. ಈ ಥರ ಕಮ್ಮಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿ ಯು ಕ್ಯಾನ್ ಅಚೀವ್ ವೆರಿ ನೈಸ್ ಲುಕ್ಸ್. ಇಲ್ಲಿ ನಾನು 2 ಡಾಟ್ ಕರೆಕ್ಟರ್ ಕನ್ಸೀಲರ್ ಐ ಕವರ್ಡ್ ಅಷ್ಟೇ. ಐ ಡೋಂಟ್ ವಾಂಟ್ ಟು ಕವರ್ ದಿಸ್ ಆ್ಯಂಡ್ ಆಲ್. ಐ ಆಮ್ ಗುಡ್ ವಿತ್ ಇಟ್. ಅಷ್ಟೊಂದು ಫ್ಲಾಲೆಸ್ ಆಗಿ ಏನು ಬೇಡ. ಐ ವಾಂಟ್ ಟು ಲುಕ್ ನ್ಯಾಚುರಲ್. ಸೊ ಇವಾಗ ಕರೆಕ್ಟರ್ ಆಯಿತು, ಕನ್ಸೀಲರ್ ಎಲ್ಲ ಆಯಿತು, ಕಲರ್ ಕರೆಕ್ಟ್ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ನಾನು ಮಾಡೋದೇನೆಂದರೆ ಐ ಯೂಸ್ ದಿಸ್ ಟಿಂಟ್, ಬೆನಿ ಟಿಂಟ್ ಯೂಸ್ ಮಾಡ್ತೀನಿ. ಇದ್ರ ಮೇಲೆ ನಾನು ಪೌಡರ್ ಬ್ಲಷ್ ಹಾಕಿದ್ರೂ ಆಗುತ್ತೆ, ಲೈಕ್ ಎಲ್ಲ ಫಿನಿಷ್ ಮಾಡಿದ್ಮೇಲೆ. ಐ ಯೂಸ್ ದಿಸ್ ಲಿಕ್ವಿಡ್ ಬ್ಲಷ್. ಏನು ಯೂಸ್ ಮಾಡಲ್ಲ ನಾನು. ಇಷ್ಟು ಹಾಕಿ ಐ ಬ್ಲೆಂಡ್ ಇಟ್ ವಿತ್ ಮೈ. ನಾನು ರೆಗ್ಯುಲರ್ ಆಗೂ ನಾನು ಯೂಸ್ ಮಾಡೋದು ಇದೇ ಟಿಂಟ್. ಸ್ಕಿನ್ ಕೇರ್ ಮಾಡಿ ಟಿಂಟ್ ಹಚ್ಚಿದ್ರೆ ಬಿಟ್ಟು ಅಂದರೆ ಇದು ಹೋಗ್ತಾ ಲೈಟ್ ಆಗುತ್ತೆ. ಹಚ್ಬೇಕಾದ್ರೆ ಜಾಸ್ತಿ ಹಚ್ಬಿಡ್ತೀನಿ ನಾನು. ಇಟ್ ಸ್ಟೇಸ್. ನಿಮಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಲಿಂಕು ಮತ್ತು ಯಾವ ಶೇಡ್ ನಾನು ಯೂಸ್ ಮಾಡ್ತಿರೋದು ಎಲ್ಲೋ ಲೆಟ್ ಯು ನೋ ಎವ್ರಿಥಿಂಗ್ ಇನ್ ದ ಡಿಸ್ಕ್ರಿಪ್ಷನ್ಸ್. ನಾನು ಲಿಂಕ್ ಸಮೇತ ಅದರಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಗೋ ಚೆಕ್ ಇಫ್ ಯು ವಾಂಟ್ ಪರ್ಚೇಸ್. ಎಸ್. ಸೊ ಬೆನಿ ಟಿಂಟ್ ಹಾಕ್ಕೊಂಡಿದ್ದೀನಿ. ಕನ್ಸೀಲರ್ ಆಯಿತು, ಟಿಂಟ್ ಆಯಿತು. ನಾನು ಹೀಗೇ ಮಾಡಬೇಕು ಅಂತ ನಾನೇನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಲ್ಲ. ನಾನು ಮಾಡೋದು ಹೀಗೆ. ಸೊ ಎಸ್, ಇವಾಗ ಟಿಂಟ್ ಹಾಕಿದ್ದೀನಿ, ಕನ್ಸೀಲರ್ ಆಗಿದೆ. ನೆಕ್ಸ್ಟ್ ವಾಟ್ ಐ ಡೂ ಸಮ್ಟೈಮ್ಸ್ ಇಸ್, ಇಷ್ಟಕ್ಕೇನು ಏನು ಮಾಡ್ತೀನಿ, ನಾನು ನನ್ನ ಕನ್ಸೀಲರ್ನ ಕಾಂಪ್ಯಾಕ್ಟಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಹಾಕಿಬಿಟ್ಟು ಐ ವಿಲ್ ಲೈಕ್ ಜಸ್ಟ್ ಬೇಕ್ ಇಟ್. ಅದು ಮಾಡಿದ್ಮೇಲೆ ಐ ಡೂ ಮೈ ಬ್ರೌಸ್, ಲೈನರ್, ಮಸ್ಕಾರ, ಲಿಪ್ಸ್ಟಿಕ್. ಇಷ್ಟೇ ಮಾಡ್ತೀನಿ. ಸಮ್ಟೈಮ್ಸ್ ಇಫ್ ಏನಾದರೂ ನಾನು ಯಾವುದೋ ಫಂಕ್ಷನ್ಗೆ ಹೋಗ್ತಿದ್ದೀನಿ, ಇಲ್ಲ ನಾನು ಫುಲ್ ರೆಡಿ ಆಗಬೇಕು ಅನ್ಸ್ದಾಗ ವಾಟ್ ಐ ಡೂ, ಐ ಡೋಂಟ್ ಹ್ಯಾವ್ ಎನಿ ಫೌಂಡೇಶನ್. ನನ್ನ ಹತ್ರ ಫೌಂಡೇಶನ್ಸೇ ಇಲ್ಲ. ಐ ಜಸ್ಟ್ ಯೂಸ್ ಫೇಸ್ ಟಿಂಟ್. ಅದರಲ್ಲಿ ನಂದೊಂದು ಖಾಲಿ ಆಗಿದೆ. ಸ್ಮ್ಯಾಶ್ ಬಾಕ್ಸ್ 2 ಫೇಸ್ ಟಿಂಟ್ ಯೂಸ್ ಮಾಡ್ತಾಯಿದ್ದೆ. ಅದು ಖಾಲಿ ಆದಮೇಲೆ ಐ ಬಾಟ್ ದಿಸ್ ಲಾರಿಯಲ್ದು 24 hours tinted serum. I'm in the shade 213 light. ಐ ಯೂಸ್ ದಿಸ್. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ತುಂಬ ಪ್ರಾಡಕ್ಟ್ಸ್ ಹಾಕಿದ್ರೆ ಹಿಂಗಾಗುತ್ತೆ, ಸ್ಕಿನ್ ಹಿಂಗೆ ಟೈಟ್ ಹಿಡ್ದಂಗೆ ಆಗ್ಬಿಡುತ್ತೆ. ನನಗೇ ಈ ತುಂಬ ಹೆವಿ ಮೇಕಪ್ ಮಾಡಿದ್ರೆ ನನಗೇ ಇಷ್ಟ ಆಗಲ್ಲ. ಸೊ ಹಾಗಾಗಿ ಐ ಲೈಕ್ ದ ಸೀರಮ್ಸ್. ಈ ಥರ ಲೈಟ್ ವಾಟರಿ ಕನ್ಸಿಸ್ಟೆನ್ಸಿ ಇರೋದು ನನಗೆ ಇಷ್ಟ ಆಗುತ್ತೆ. ಸೊ ಎಸ್, ಐ ಯೂಸ್ ಸೀರಮ್ಸ್. ಇಲ್ಲ ಅಂದರೆ ಇಷ್ಟೇ, ಐ ಆಮ್ ಗುಡ್ ಟು ಗೋ. ಇನ್ನೇನು ಎಕ್ಸ್ಟ್ರಾ ಮಾಡಲ್ಲ. ಸೊ ಎಸ್, ಎಲ್ಲ ದಿಸ್. ಇದನ್ನು ಅಷ್ಟೇ, ನಾನೇನು ಜಾಸ್ತಿ ಏನು ಹಾಕಲ್ಲ. ಇದನ್ನು ನಾನು ಫಸ್ಟ್ ಕೈಯಲ್ಲೇ ಹಿಂಗೆ ಅಪ್ಲೈ ಮಾಡಿಕೊಂಡು ಲೇಟರ್ ನಾನು ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತೀನಿ ಫಾರ್ ದಟ್ ನ್ಯಾಚುರಲ್ ಲುಕ್. ತುಂಬ ಅಪ್ಲೈ ಮಾಡ್ದಂಗೆ ಇದು ಕೊಡೋದೇ ನ್ಯಾಚುರಲ್ ಲುಕ್ಕು. ತುಂಬ ಅಪ್ಲೈ ಮಾಡ್ದಂಗೆ ಅನಿಸಲ್ಲ, ಬಟ್ ಸ್ಟಿಲ್ ಆದರೂ ಇನ್ನೂ ನ್ಯಾಚುರಲ್ ಕಾಣಿಸ್ಲಿ ಅಂತ ಐ ಗೋ ವಿತ್ ಟ್ಯಾಮ್ ಬ್ಯೂಟಿ ಬ್ಲೆಂಡರ್. ನಾನು ಬ್ರಷಸ್ ಯೂಸ್ ಮಾಡಲ್ಲ, ಕಡಿಮೆ. ಲೈಕ್ ಈ ಪೌಡರ್ ಪ್ರಾಡಕ್ಟ್ಸ್ ಅಪ್ಲೈ ಮಾಡೋಕ್ಕೆ ಐ ಯೂಸ್ ಬ್ರಷಸ್. ಬೇರೆ ಎಲ್ಲ ಬ್ಯೂಟಿ ಬ್ಲೆಂಡರ್ ಇಲ್ಲ ಹೀಗೆ ಕೈಯಲ್ಲೇ ಅಷ್ಟೇ. ಇದು ಜಾಸ್ತಿ ಅನಿಸ್ಬೋದು ಇಲ್ಲಿ ನಿಮಗೆ. ಐ ವಿಲ್ ಬ್ಲೆಂಡ್ ಇಟ್ ನೈಸ್ಲಿ. ಇದು ಸೀರಮ್ ಇರೋದ್ರಿಂದ ನಿಮಗೆ ಅಷ್ಟು ಕಷ್ಟ ಅನಿಸಲ್ಲ. ನಿಮಗೊಂದು ಶೇಡ್ ಲೈಟ್ ಇದೆ ಅನಿಸುತ್ತೆ, ಬಟ್ ಒಂದು ಸತಿ ಅದು ಬ್ಲೆಂಡ್ ಮಾಡಿದ್ಮೇಲೆ, ನಾನು ಫೋನಲ್ಲಿ ನೋಡಿಕೊಂಡೇ ಮಾಡ್ತಾಯಿದ್ದೀನಿ. ಒಂದು ಸತಿ ಮಾಡಿದ್ಮೇಲೆ ಅದಕ್ಕೆ ಹಿಂದಿಗಿರುತ್ತಲ್ಲ. ಸೊ ವಾಟ್ ವಿ ಡು, ಹೀಗಾದಮೇಲೆ ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಸಿ ಯು ವಿಲ್ ನಾಟ್ ನೋ. ಯು ಕ್ಯಾನ್ ಸಿ ಹೆಂಗೆ ಕಾಣ್ತಾ ಇದೆ ಅಂತ. ಅಷ್ಟೇ. ಯು ಹ್ಯಾವ್ ಟು ಡೂ ದಿಸ್. ವರ್ಕ್ ಇಟ್ ಅಪ್ ಟು ಯುವರ್ ಹೇರ್ ಲೈನ್. ಹೀಗೆ ನಿಮ್ಮ ಹೇರ್ ಲೈನಲ್ಲಿ ಈ ಥರ ಟಿಂಟೆಡ್ ಸೀರಮ್ ಹಚ್ಚೋದ್ರಿಂದ ನಿಮ್ಗೆ ಹೆವಿ ಅನಿಸಲ್ಲ. ನಾನು ಟಿಂಟ್ ಹಾಕಿರೋದು ಯು ಕ್ಯಾನ್ ಸಿ ಇಟ್. ಆ ಒಂದು ಫ್ಲಶ್ ಆಫ್ ಕಲರ್ ನಿಮಗೆ ಕಾಣಿಸುತ್ತೆ. ಎಸ್, ಸಿ ನೀಟಾಗಿ ಇವಾಗ ಬ್ಲೆಂಡ್ ಆಯಿತು. ಅವಾಗೇ ನಾನು ಹಚ್ಚಿದಾಗ ನಾನು ಕೈಯಲ್ಲಿ ಬ್ಲೆಂಡ್ ಮಾಡ್ಬೇಕು ಹೆಂಗೆ ಅನಿಸ್ತು. ಇವಾಗ ನಾನು ಬ್ಯೂಟಿ ಬ್ಲೆಂಡರ್ ಮಾಡಿದಾಗ ಇಟ್ ಲುಕ್ಸ್ ನ್ಯಾಚುರಲ್. ಬ್ಲೆಂಡ್ ಮಾಡಿಕೊಂಡೆ, ಹೀಗೆ ಕಾಣ್ತಾ ಇದೆ. ಸೊ ಎಸ್, ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಐ ಯೂಸ್ ದಿಸ್ ದಾಲ್ವಾ ಸ್ಪ್ರೇ. ನನ್ನ ಡ್ರೈ ಸ್ಕಿನ್ ಇರೋದ್ರಿಂದ ಸೊ ಈ ಥರ ಪ್ರಾಡಕ್ಟ್ಸ್ ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಐ ಯೂಸ್ ದಿಸ್ ದಾಲ್ವಾ ಸ್ಪ್ರೇ. ದಿಸ್ ಕೀಪ್ಸ್ ಮೀ ಹೈಡ್ರೇಟೆಡ್. ಲೈಕ್ ಇವಾಗ ನೋಡಿ, ಆ್ಯಂಡ್ ದೆನ್ ನೀವು ಅಕಸ್ಮಾತಾಗಿ ಏನಾದರೂ ಕರೆಕ್ಟಾಗಿ ಎಲ್ಲ ಬ್ಲೆಂಡ್ ಮಾಡಿಲ್ಲ ಅಂದ್ರೂ
ಇನ್ನು ಬ್ಲೆಂಡ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಯು ಕ್ಯಾನ್ ಜಸ್ಟ್ ಸ್ಪ್ರೇ ದಿಸ್ ಆ್ಯಂಡ್ ಯು ಕ್ಯಾನ್ ಬ್ಲೆಂಡ್ ಇಟ್. ನಾನು ಆ ಥರದ್ದು ಆಲ್ವಾ ಸ್ಪ್ರೇ ಹಾಕ್ಕೊಂಡು ಐ ವಿಲ್ ಗೋ ಆ್ಯಂಡ್ ಬ್ಲೆಂಡ್ ಇಟ್ ಅಗೇನ್. ಸೊ ಇದು ಆದ ಮೇಲೆ ನೆಕ್ಸ್ಟ್ ಐ ಯೂಸ್ ಲಿಕ್ವಿಡ್ ಬ್ಲಷ್ ಬೇಕಂದರೆ, ಇಲ್ಲ ಅಂದರೆ ಐ ಗುಡ್ ವಿತ್ ದಿಸ್ ಟಿಂಟ್. ಇದ್ರ ಮೇಲೆ ನಾನು ಆಮೇಲೆ ಪೌಡರ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾದ್ರೆ ಪೌಡರ್ ಬ್ಲಷ್ ಹಾಕ್ಬಿಟ್ಟು ವಿ ಆರ್ ಗುಡ್ ಟು ಗೋ. ಬಟ್ ಎಸ್, ನಾನು ಯಾವ ಬ್ಲಷ್ ಯೂಸ್ ಮಾಡ್ತೀನಿ, ನಾನು ಅಷ್ಟು ರೆಗ್ಯುಲರಾಗಿ ಮೇಕಪ್ ಮಾಡೋಳಲ್ಲ. ಸೊ ಹಾಗಾಗಿ ಐ ಹ್ಯಾವ್ ದಿಸ್ 2 ಮಿನಿ ಹುಡಾಸ್ ಬಿಕಾಸ್ ಐ ಆಮ್ ಮೋರ್ ಆಫ್ ಅ ಟಿಂಟ್ ಪರ್ಸನ್. ನಾನು ಯೂಶಲ್ ಆಗಿ ಇದನ್ನು ಯೂಸ್ ಮಾಡೋದ್ರಿಂದ, ಇದು ಒಕೇಶ್ನಲ್ ಆಗಿ ಈಚೆ ಬರೋದ್ರಿಂದ ಐ ಹ್ಯಾವ್ ದೀಸ್ 2 ಸ್ಮಾಲ್ ಥಿಂಗ್ಸ್. ಬಟ್ ಇವಾಗ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ದಿನದ ಹಿಂದೆ ಐ ಬಾಟ್ ಮೈ ಸೆಲ್ಫ್ ಸಮ್ ಮೋರ್ ಲಿಕ್ವಿಡ್ ಬ್ಲಷಸ್. ಐ ಹ್ಯಾಡ್ ಓನ್ಲಿ ಪಿಂಕ್ ಶೇಡ್ಸ್ ಲೈಕ್ ಮಾವ್ ಪಿಂಕ್ ಆ ಥರದ್ದು ಒಂದು ಸ್ವಲ್ಪ ಪಿಂಕ್ಸಲ್ಲಿತ್ತು. ಐ ಡೆಂಟ್ ಹ್ಯಾವ್ ಅ ಕೋರಲ್ ಶೇಡ್ ಅಂದ್ಬಿಟ್ಟು. ಇದು ಜುವಿ ಲಿಕ್ವಿಡ್ ಬ್ಲಷ್ ಪ್ಯಾಕೆಟ್ ಸಾರಾ ಕೊಲ್ಯಾಬ್ದು. ಇದು ಫಜ್ ಮೀ ನಾಟ್ ಕೋರಲ್ ಬ್ಲಷ್ ಇರಲಿಲ್ಲ ಅಂದ್ಬಿಟ್ಟು ಐ ಬಾಟ್ ದಿಸ್ ಬ್ಲಷ್. ಆ್ಯಂಡ್ ಇನ್ನೊಂದು ಶಾರ್ಲೆಟ್ ಬ್ರೇ ಇಂದ ಐ ಬಾಟ್ ಒನ್ ಮೊಬೈಲ್ ಪಿಲ್ಲೋ ಟಾಕ್. ಇದೊಂದು ತರಿಸಿದ್ದೀನಿ, ಇದು ಯೂಸ್ ಮಾಡಿ ಹೇಳ್ತೀನಿ. ಬಟ್ ಟುಡೇ ಇದ್ರ ಬದಲು ನನ್ನ ಹೊಸ ಬ್ಲಷ್ ಯೂಸ್ ಮಾಡೋಣ. ಬಿಕಾಸ್ ಐ ಹ್ಯಾವ್ ನಾಟ್ ಟ್ರೈಡ್ ಕೋರಲ್ ಬ್ಲಷಸ್ ಆನ್ ಮೀ. ನಾನೇ ಟ್ರೈ ಮಾಡಿಲ್ಲ. ಸೊ ವೈ ನಾಟ್ ಗಿವ್ ಇಟ್ ಅ ಟ್ರೈ, ನಾವೇ ಟ್ರೈ ಮಾಡೋಣ. ಪ್ಲೀಸ್, ಕೆಲವೊಂದು ಬ್ಲಷ್ ಹೆಂಗೆ ಅಂತ ಗೊತ್ತಿಲ್ಲ, ಅದಕ್ಕೆ ಪ್ಲೀಸ್ ಪುಟ್ ಇಟ್ ಆನ್ ಯೋರ್ ಹ್ಯಾಂಡ್ಸ್. ಆಮೇಲೆ ಮುಖಕ್ಕೆ ಹಚ್ಚಿ, ಯಾಕಂದರೆ ಜಾಸ್ತಿ ಆಗೋದ್ರೆ ಲಿಕ್ವಿಡ್ ಬ್ಲಷ್ ಅಲ್ವಾ. ಆಮೇಲೆ ನಮಗೆ ಜಾಸ್ತಿನೂ ಬೇಡ. ವಿ ಆರ್ ಮೋರ್ ಗೋಯಿಂಗ್ ಫಾರ್ ಅ ನ್ಯಾಚುರಲ್ ಲುಕ್ ಅಂದಮೇಲೆ ಐ ಥಿಂಕ್ ಟೈಮ್ ಯೂಸ್ ಮಾಡ್ತಾ ಇರೋದು ನಾನು ಕೋರಲ್ ಶೇಡು. ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಪಿಂಕು ಆ ಥರದ್ದು ಹಾಕಿರೋದ್ರಿಂದ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿ ಕಾಣ್ತಾ ಇದೆ. ಸೊ ಯಾ, ಒಂದು ಬ್ಲೆಂಡರ್ನ ಎಷ್ಟು ಯೂಸ್ ಮಾಡ್ತೀನಿ ನಾನು. ಬ್ಲಷ್ ಉಳಿದಿದ್ದ ಮೇಲೆ ಇಲ್ಲಿ ಸನ್ ಕಿಸ್ಟ್ ಲುಕ್. ಸೊ ಬ್ಲಷ್ ಆಯಿತು, ಎಲ್ಲ ಲಿಕ್ವಿಡ್ ಪ್ರಾಡಕ್ಟ್ಸ್ ಆಯಿತು. ಇವಾಗ ನಾವು ಕಾಂಪ್ಯಾಕ್ಟ್ ಹಚ್ಕೊಳ್ಳೋಣ. ಮೇಕ್ ಶೋರ್ ಫಸ್ಟ್ ನೀವೆಲ್ಲ ನಿಮ್ಮ ಲಿಕ್ವಿಡ್ ಪ್ರಾಡಕ್ಟ್ಸ್ನ ಲೇಯರ್ ಮಾಡಿಬಿಟ್ಟು ದೆನ್ ಗೋ ವಿತ್ ಯೋರ್ ಪೌಡರ್ಸ್. ಏನಾದರೂ ಇರಲಿ, ಬ್ರಾಂಜರ್ ಇರಲಿ, ಕಾಂಪ್ಯಾಕ್ಟ್ ಇರಲಿ, ಆರ್ ಮೇಡ್ ಬಿ ಯೋರ್ ಪೌಡರ್ ಬ್ಲಷ್, ಎನಿಥಿಂಗ್ ಆ್ಯಸ್ ಸಚ್ ಯು ಕ್ಯಾನ್ ಲೇಟರ್. ಸೊ ನಾನು ಕಾಂಟೋರ್, ಲಿಕ್ವಿಡ್ ಕಾಂಟೋರ್ ಯೂಸ್ ಮಾಡಲ್ಲ. ಮಾಡಿದ್ರೆ ಐ ಯೂಸ್ ಪೌಡರ್ ಹುಲಾ ಬ್ರಾಂಜರ್. ಫೇಸ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಈ ಬ್ರಾಂಜರ್ ಯೂಸ್ ಮಾಡ್ತೀನಿ. ಆಮೇಲೆ ನಾವು ಚಿಕ್ ಇವಾಗ 2 ಕಾಂಪ್ಯಾಕ್ಟ್ಸ್ ನಾನು ಇದೆರಡನ್ನೂ ಯೂಸ್ ಮಾಡ್ತೀನಿ. ನನಗೆ ಯಾವಾಗ ಹೆಂಗೆ ಏನು ಯೂಸ್ ಮಾಡ್ಬೇಕು ಅನ್ಸುತ್ತೋ. ಒನ್ ಐ ಹ್ಯಾವ್ ಸ್ಟುಡಿಯೋ ಫಿಕ್ಸ್ ಮ್ಯಾಕ್ದು, ಆಮೇಲೆ ಐ ಹ್ಯಾವ್ ಶಾರ್ಲೆಟ್ ಬ್ರಿ, ಐ ಹ್ಯಾವ್ ಬೋತ್ ಆಲ್ಸೋ. ಸೊ ಐ ಗೋ ವಿತ್ ಮೈ ಮ್ಯಾಕ್ ಒನ್ ಓನ್ಲಿ. ಸೊ ಎಸ್, ಇವಾಗ ಏನು ಮಾಡಬೇಕಂದ್ರೆ ಬಿಫೋರ್ ಅಪ್ಲೈಯಿಂಗ್ ನಾನು ಇಷ್ಟೊತ್ತು ಬಿಟ್ಟಿದ್ನಲ್ಲ ಕನ್ಸೀಲರು, ನಿಮ್ಗಿಲ್ಲಿ ಏನಾದರೂ ಫೈನ್ ಲೈನ್ಸ್ ಥರ ಏನಾದರೂ ಕಣ್ಣು ಕೆಳಗಡೆ ಲೈನ್ಸ್ ಇದ್ದಾಗ ಏನು ಮಾಡಿ ಬಿಫೋರ್ ಅಪ್ಲೈಯಿಂಗ್ ಪೌಡರ್ ವಾಟ್ ಎವರ್, ಹೀಗೆ ಇಲ್ಲಿ ಪ್ರಾಡಕ್ಟ್ ಗೊತ್ತಿರುತ್ತೆ, ಅದನ್ನು ಏನು ಮಾಡಿ ಅದ್ರ ಮೇಲೆ ನೀವು ಪೌಡರ್ ಹಚ್ಚಿದ್ರೆ ಏನಾಗುತ್ತೆ, ಅದು ಹಂಗೆ ಲೈನ್ ಕಾಣಿಸುತ್ತೆ. ಕನ್ಸೀಲರ್ ಬ್ಲೆಂಡರ್ ಏನು ಯೂಸ್ ಮಾಡಿರ್ತೀರ ಸಣ್ಣದು ತೊಗೊಂಡು ಅದು ಇನ್ನೊಂದು ಸತಿ ಹೀಗೆ ಮಾಡಿ. ಐ ಡೂ ದಿಸ್ ಬಿಕಾಸ್ ಕ್ರೀಸಿಂಗ್ ಆಗಲ್ಲ. ಎಕ್ಸ್ಟ್ರಾ ಏನೋ ಪ್ರಾಡಕ್ಟ್ ಕೂತಿದ್ರೆ ಅದನ್ನ ಅಲ್ಲೇ ಕುತ್ಕೊಳ್ಳೋಕೆ ಇವಾಗ ಬಿಟ್ಟು ಆ ಕ್ರೀಸ್ ಆಗಿರೋದನ್ನು ಹೀಗೆ ಮೂವ್ ಮಾಡಿ ಅದರ ಮೇಲೆ ನೀವು ಕಾಂಪ್ಯಾಕ್ಟ್ ಹಾಕಿದ್ರೆ ಇಟ್ ಲುಕ್ಸ್ ಫ್ಲಾಲೆಸ್. ಆ್ಯಕ್ಚುಲಿ ನೋಡಿ, ಐ ಹ್ಯಾವ್ ರಿಮೂವ್ ದ ಪ್ರಾಡಕ್ಟ್. ಹೀಗೆ ಡ್ಯಾಬ್ ಮಾಡಿಬಿಟ್ಟು, ಡೋಂಟ್ ಡ್ರ್ಯಾಗ್, ಜಸ್ಟ್ ಡ್ಯಾಬ್ ಇಟ್. ಡ್ಯಾಬ್ ಮಾಡಿ ಐ ಹ್ಯಾವ್ ರಿಮೂವ್ ದ ಎಕ್ಸೆಸ್ ಪ್ರಾಡಕ್ಟ್ ಇಲ್ಲಿ ಕಣ್ಣು ಕೆಳಗಡೆ ಇದ್ದಿದ್ದು. ಇವಾಗ ಮೇನ್ ಏನು ಕನ್ಸೀಲರ್ ಮಾಡಿದ ಕಣ್ಣು ಕೆಳಗಡೆ, ಅದಕ್ಕೆ ಯು ಕ್ಯಾನ್ ಇವಾಗ ಕಾಂಪ್ಯಾಕ್ಟ್ ತೊಗೊಂಡು ಯು ಕ್ಯಾನ್ ಫಿಕ್ಸ್ ಇಟ್. ಹೀಗೆ ಪ್ರೆಸ್ ಮಾಡಿ ಅಪ್ಲೈ ಮಾಡಿ, ಆಲ್ವೇಸ್ ಪ್ರೆಸ್ ಆ್ಯಂಡ್ ಅಪ್ಲೈ ಅಷ್ಟೇ. ಸಿ, ಇಲ್ಲಿ ಮಾತ್ರ ಸೇಮ್ ಥಿಂಗ್. ಇಲ್ಲೂ ನಿಮಗೆ ಲೈನ್ಸ್ ಇರುತ್ತೆ, ಅಲ್ಲೂ ಪ್ರಾಡಕ್ಟ್ ಇದ್ದಾಗ ಹೀಗೆ ಬ್ಲೆಂಡ್ ಮಾಡಿ ಡಸ್ಟ್ ಆಫ್ ದ ಎಕ್ಸೆಸ್ ಕಾಂಪ್ಯಾಕ್ಟ್ ಅಷ್ಟೇ. ನಾನು ಇಷ್ಟೇ ಕಾಂಪ್ಯಾಕ್ಟ್ ಯೂಸ್ ಮಾಡೋದು. ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಎಲ್ಲ ಕಡೆ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡಿರೋ ಟಿಂಟೆಡ್ ಸೀರಮ್ ಆಗಿರೋದ್ರಿಂದ ಇಟ್ ಡಸಂಟ್ ಟ್ರಾನ್ಸ್ಫರ್. ನಂಗೆ ಟ್ರಾನ್ಸ್ಫರ್ ಆಗಲ್ಲ. ನಿಮಗೆ ಏನಾದರೂ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅನಿಸಿದ್ರೆ ಹೀಗೆ 2 ಟೈಮ್ ಸ್ವೈಪ್ ಮಾಡಿ ಎಲ್ಲ ಡಸ್ಟ್ ಮಾಡಿಬಿಟ್ಟು ಇಷ್ಟೇ ನಾನು ಹಚ್ಚೋದು. ಹಿಂಗೆ ಅಷ್ಟೇ. ಅಷ್ಟು ಪೌಡ್ರ್ ತೊಗೊಂಡು ಎಲ್ಲ ಕಡೆ ಹಿಂಗೆ. ಸೊ ಎಸ್,
ಫಿನಿಶ್ ಇಷ್ಟೇ. ನಾನು ಅಕಸ್ಮಾತ್ ಏನಾದರೂ ಈ ಟಿಂಟ್ ಹಾಕಿರಲಿಲ್ಲ ಅಂದಿದ್ದರೆ ಆ ಬ್ಲಷ್ ಹಾಕಿಬಿಟ್ಟು ಇದು ದಾಲ್ಬಾ ಸ್ಪ್ರೇ ಮಿಸ್ಟ್ ಹೊಡೆದ್ರೆ ಐಬ್ರೋಸ್ ಮಸ್ಕಾರ ಫಿನಿಶ್. ಸೊ ದಟ್ ಈಸ್ ಆಲ್ಸೋ ಡಿಫ್ರೆಂಟ್. that is also something else when I'm too lazy to get ready. See, you can see ನಾನು ಹಚ್ಚಿದ್ದೀನಿ ಬಟ್ ಅದು ಹಂಗೆ ಅನಿಸ್ತಾ ಇಲ್ಲ. ದಟ್ ಈಸ್ ವಾಟ್ ನೋ ಮೇಕಪ್ ಲುಕ್ ಮೀನ್ಸ್ ದ್ಯಾಟ್ ಯು ಕ್ಯಾನ್ ಡೂ ಇಟ್ ಎವ್ರಿ ಡೇ. ಹೆವಿ ಅನ್ಸಲ್ಲ, ಏನಿಲ್ಲ, ಬೇಕಾದ್ರೆ ನೋಡಿ, ನೋ ಪ್ರಾಡಕ್ಟ್. ದಟ್ ಈಸ್ ಹೌ ಯು ಅಚೀವ್. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಮತ್ತೆ ದಾಲ್ಬಾ ಸ್ಪ್ರೇ. ಇವಾಗ ಏನಾಗುತ್ತೆ, ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡಿರ್ತೀರಲ್ಲ, ಪೌಡರ್ ಎಲ್ಲ, ಅದಕ್ಕೆ ನೀವು ದಾಲ್ಬಾ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ದಾಲ್ಬಾ ಸ್ಪ್ರೇ ಗಿವ್ಸ್ ಯು ಮೋರ್ ಗ್ಲೋಯಿ ಫಿನಿಶ್, ಲೈಕ್ ಯು ಗ್ಲೋಯಿಂಗ್ ಫ್ರಮ್ ವಿತಿನ್ ಅನ್ನೋ ಥರ. ಬಟ್ ಎಸ್, ಇವಾಗ ನಾನು ಒಂದು ಮಿಸ್ ಮಾಡಿದ್ದೀನಿ, ಪೌಡರ್ ಬ್ಲಷ್. ಸುಮ್ಮನೆ ಟು ಲಾಕ್ ದ ಲಿಕ್ವಿಡ್ ಇಷ್ಟೇ. ನಾನು ಯೂಸ್ ಮಾಡಿರೋ ಬ್ಲಷ್ ಬಂದ್ಬಿಟ್ಟು ನಾರ್ಸಿಂದ ಪೌಡರ್ ಬ್ಲಷ್. ಸೊ ಎಸ್, ಇಷ್ಟೇ, ಮುಗೀತು. ಗುಡ್ ಟು ಗೋ. Look at the glow. Look at the glow. How beautiful it looks. ಸೊ ಇದು ಹೀಗೆ ಬಿಡೋಣ. ಬೆಲ್ಗೋದು ಐಬ್ರೌಸ್. ದಾಲ್ಬಾ ಸ್ಪ್ರೇ ಅದ್ರ ಮ್ಯಾಜಿಕ್ ತೋರಿಸಿ ಅಲ್ಲಿವರೆಗೂ ನಾವು ನಮ್ಮ ಬ್ರೌಸ್ ಮಾಡೋಣ. ಸಿ, ನಿಮಗೆ ನ್ಯಾಚುರಲ್ ಆಗಿ ಕಾಣಿಸ್ಬೇಕಂದ್ರೆ ನಿಮಗೆ ಬ್ರೌ ಜೆಲ್ ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ಬೆನಿಫಿಟ್ದು ಬ್ರೌ ಜೆಲ್. ಒಂದು ದೊಡ್ಡ ಡ್ರಾಯರಲ್ಲಿದೆ, ಯೂಸಿಂಗ್ ದು ಟ್ರಾವೆಲ್ ಸೈಜ್ ವಿಚ್ ಐ ಗಾಟ್ ಇಟ್. ಸೊ ಎಸ್, ಇದನ್ನು ಹೀಗೆ ನಾನು ಮತ್ತೆ ಕ್ಯಾಮ್ರಾನ ಯೂಸ್ ಮಾಡ್ತೇನೆ. ಇದನ್ನು ಹೀಗೆ ಹ್ಯಾವ್ ಟು ಜಸ್ಟ್ ಬ್ರಷ್ ಇಟ್. ಇದಾದರೂ ಯೂಸ್ ಮಾಡ್ಬೋದು, ಲಾರಿಯಲಲ್ಲೂ ಇದೆ, ನಿಕ್ಸಲ್ಲಿದೆ, ಎಲ್ಫಲ್ಲಿದೆ ಬ್ರೌ ಜೆಲ್ಸು. ಯು ಕ್ಯಾನ್ ಜಸ್ಟ್ ಬ್ರಷ್ ಇಟ್ ಅಷ್ಟೇ, ಹೀಗೆ. ಇದು ನೋಡಿ. ಆಮೇಲೆ ಇದು ನ್ಯಾಚುರಲ್ ಲುಕ್ ಕೊಡುತ್ತೆ. ಇಟ್ ಡಸಂಟ್ ಟೂ ಮಚ್ ಅನ್ಸಲ್ಲ. ನನ್ನ ಐಬ್ರೋಸ್ಗೆ ನಾನು ಏನೇ ಇದ್ರೂ ಐ ಯೂಸ್ ದಿಸ್ ಓನ್ಲಿ. ನಾನು ಐಬ್ರೋ ಪೆನ್ಸಿಲ್ಸ್ ಯೂಸ್ ಮಾಡಲ್ಲ. ಐ ಹ್ಯಾಡ್ ಬಾಟ್ ಇಟ್. ನಾನು ಅದರದ್ದು ಬೆನಿಫಿಟ್ ಇದೆ, ಪ್ರಿಸೈಸ್ ಮೀ ಬ್ರೌಸ್ದು ಐ ಹ್ಯಾಡ್ ಟೇಕನ್. ಬಟ್ ಅದು ಹಾಗೆ ಇಟ್ಕೊಂಡಿದ್ದೀನಿ. ಯೂಸ್ ಮಾಡಿಲ್ಲ ನಾನು. ಬಿಕಾಸ್ ದಿಸ್ ಈಸ್ ಮೋರ್ ಕನ್ವೀನಿಯೆಂಟ್ ಆ್ಯಂಡ್ ಇದ್ರ ನೆಸೆಸರಿ ಇಲ್ಲ. ಸೊ ಸುಮ್ಮನೆ ಹೀಗೆ ಬ್ರಷ್ ಮಾಡಿದ್ರೇ ನ್ಯಾಚುರಲ್ ಲುಕ್ ಕೊಡುತ್ತೆ, ಸ್ವಲ್ಪ ಡಿಫೈನ್ಡ್ ಆಗಿ ಕಾಣುತ್ತೆ. ಸೊ ಐಮ್ ಗುಡ್ ವಿತ್ ದ್ಯಾಟ್. ಇವಾಗ ನೋಡಿ, ಬ್ರೌಸ್ ಮಾಡಿದ ತಕ್ಷಣ ದ ಲುಕ್ ಹ್ಯಾಸ್ ಚೇಂಜ್ಡ್. ಸೊ ಎಸ್, ಐಬ್ರೋಸ್ ಕೂಡ ಯೂಶುವಲ್ ರೋಲ್ ಪ್ಲೇ ಮಾಡುತ್ತೆ. ಯು ನೀಡ್ ಟು ಲೈಕ್ ಗ್ರೂಮ್ ಯೋರ್ ಐಬ್ರೋಸ್ ಆಲ್ಸೋ ನೀಟಾಗಿ. ಸೊ ಎಸ್, ಅದಾದಮೇಲೆ ಇಫ್ ಯು ಯುವರ್ ಐಲೈನರ್ ಗರ್ಲ್, ಯು ಕ್ಯಾನ್ ಗೋ ವಿತ್ ಇಟ್. ಸೊ ನಾನು ಐ ಡೋಂಟ್ ಗೋ ವಿತ್ ಐಲೈನರ್. ಐ ಯೂಸ್ ಅ ಗುಡ್ ಮಸ್ಕಾರ. ನನಗೆ ಇಷ್ಟ ಆಗೋ ಮಸ್ಕಾರ ಬಂದ್ಬಿಟ್ಟು ನಾನು ಇವಾಗ ಪ್ರೆಸೆಂಟ್ ಈಚೆ ಇಟ್ಕೊಂಡಿರೋದು ಇಲ್ಲೊಂದಿದೆ, ಇನ್ನೊಂದಿರಬೇಕಲ್ಲ. ಮಸ್ಕಾರಸ್ ನಾನು ಪ್ರೆಸೆಂಟ್ ಯೂಸ್ ಮಾಡೋದು ಒಂದು ಎಸ್ಟೇ ಲಾಡರ್, ಒಂದು YSLದು, ಆಮೇಲೆ ಸಣ್ಣ ಹುಡ ಟ್ರೈ ಮಾಡೋಣ ಅಂತ ತರಿಸಿದ್ದು. ಮೂರೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಲೆಂತು ಕೊಡುತ್ತೆ, ಲೆನ್ನಿಂಗೂ ಇದೆ, ವಾಲ್ಯೂಮು ಕೊಡುತ್ತೆ. ಇಟ್ ಲುಕ್ಸ್ ಗುಡ್. ಸೊ ಇವತ್ತು ಲೆಟ್ಸ್ ಯೂಸ್ ಹುಡ. ಬಿಕಾಸ್ ನನಗೆ ಲೇಟ್ಲಿ ಐ ಆಮ್ ಇನ್ ಲವ್ ವಿತ್ ದಿಸ್. ಖಾಲಿ ಆದ ತಕ್ಷಣ ಐ ವಾಂಟ್ ಟು ಬೈ ಅನದರ್ ಫುಲ್ ಸೈಜ್. ಮತ್ತೆ ಫೋನಲ್ಲಿ ಹೀಗೆ ಇದು ನೋಡಿ. ನಾನು ಈ ಐಲ್ಯಾಶ್ ಕಲರ್ ಏನು ಯೂಸ್ ಮಾಡಿಲ್ಲ, ಬಟ್ ಲುಕ್ ಅಟ್ ದಟ್ ಡಿಫ್ರೆನ್ಸ್. ತುಂಬ ಏನು ಹಚ್ಚಲ್ಲ, ಒಂದು ಕೋಟ್ 2 ಕೋಟ್. ಯು ವಾಂಟ್ ಟು ಲುಕ್ ನ್ಯಾಚುರಲ್, ದಿಸ್ ಇಸ್ ಗುಡ್ ಎನಫ್. ಆಮೇಲೆ ಡೋಂಟ್ ಫರ್ಗೆಟ್ ಟು ಅಪ್ಲೈ ಟು ಯೋರ್ ಲೋಕಲ್ ಲ್ಯಾಶಸ್. ಇಲ್ಲಿ 2 ಕಡೆ ಹಚ್ಚಿ ಕಮ್ಮಿ ಅಮೌಂಟ್ ಆಫ್ ಪ್ರಾಡಕ್ಟ್ ಉಳಿದಾಗ ಸುಮ್ಮನೆ ಹೀಗೆ ಯು ಹ್ಯಾವ್ ಟು ಬ್ರಷ್ ಇಟ್. ಎಸ್, ದ್ಯಾಟ್ಸ್ ಇಟ್. ಸೊ ಮಸ್ಕಾರ ಆಯಿತು. ವಿ ಆರ್ ನಾಟ್ ಡೂಯಿಂಗ್ ಐಲೈನರ್ ಟುಡೇ. ಹೀಗೇ ನಾವು ರೆಡಿ ಆಗೋದು. ನೆಕ್ಸ್ಟ್ ಲಿಪ್ ಬಾಮ್ ಹಚ್ಚಿಲ್ಲ. Prepping your skin is very important. ಯಾವ ಸ್ಕಿನ್ ಟೈಪ್ ಆದರೂ ಇಲ್ಲಿ, ಮೇ ಬಿ ಆಯಿಲಿ, ಮೇ ಬಿ ಡ್ರೈ, ಎನಿ ಸ್ಕಿನ್ ಟೈಪ್, ಯು ಹ್ಯಾವ್ ಟು ಪ್ರೆಪ್ ಇಟ್ ನೈಸ್ಲಿ. ಮಾಯ್ಶ್ಚರೈಸ್ಡ್ ಆಗಿರಬೇಕು, ಹೈಡ್ರೇಟೆಡ್ ಆಗಿರಬೇಕು. ಆಮೇಲೆ ನೀರು ಕೂಡ ಚೆನ್ನಾಗಿ ಕುಡಿಬೇಕು. ಅವಾಗೇ ಆ ಹೈಡ್ರೇಟೆಡ್, ಆ ಪ್ಲಂಪಿ ಸ್ಕಿನ್ ಯು ಕ್ಯಾನ್ ಅಚೀವ್. ಸೊ ಎಸ್, ಇಷ್ಟ ಆಗಿದೆ. ವಿಲ್ ಗೋ ವಿತ್ ದ ಲಿಪ್ಸ್. ನಾನು ನ್ಯಾಚುರಲ್ ಆಗಿ ನನ್ನ ಲಿಪ್ಸ್ ಕಾಣಿಸೋ ಥರ I just use Benetint. Will not do any lipstick today. We'll use the Benetint. See, ನಾನು ಇದನ್ನು ಹೆಂಗೆ ಯೂಸ್ ಮಾಡ್ತೀನಿ ಅಂದರೆ, ಇಲ್ಲಿ ಹಚ್ಬಿಟ್ರೆ ಏನಾಗ್ಬಿಡುತ್ತೆ, ಈ ಪೋರ್ಷನ್ ಪಿಂಕ್ ಆಗಿಬಿಟ್ಟು ಇಟ್ ಲುಕ್ಸ್ ಲೈಕ್ ಏನು ತಿಂದಿರೋ ಥರ, ಎಲೆಡಿಕೆ ತಿಂದಿರೋ ಥರ ಇಲ್ಲಿ ಫೀಲ್ ಕೊಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಐ ಟೇಕ್ ದಿಸ್, ಐ ಔಟ್ಲೈನ್
ಜಸ್ಟ್ ಮಿನಿಟ್ ಕ್ಲೋಸ್ ಮಾಡಿಟ್ಬಿಟ್ಟೆ ನನ್ನ ಮಿರರ್. ಐ ವಿಲ್ ಔಟ್ಲೈನ್ ದಿಸ್. ಹೀಗೆ ನನ್ನ ಲಿಪ್ಸ್ ಹೇಗಿದೆ ಆ ಥರ ಹೀಗೆ ಔಟ್ಲೈನ್ ಮಾಡಿದ್ದೀನಲ್ಲ. ಆಮೇಲೆ ವಾಟ್ ಐ ಡು ಇಸ್ ಐ ಲೆಟ್ ಇಟ್ ಸಿಟ್ ಫಾರ್ 2-3-5 seconds ಆ್ಯಂಡ್ ಹೀಗೆ ಐ ಜಸ್ಟ್ ಸ್ಮಚ್ ಇಟ್ ಅಷ್ಟೇ. ಇವಾಗ ಹಿಂಗೆ ಡಾರ್ಕ್ ಅನಿಸುತ್ತೆ, ಬಟ್ ಕ್ಯಾಮ್ರಾದಲ್ಲಿ ಇಷ್ಟು ಡಾರ್ಕಾಗಿ ಕಾಣಿಸ್ತಿದೆ ಬಿಕಾಸ್ ಆಫ್ ಲೈಟ್. ನನಗೆ ನ್ಯಾಚುರಲ್ ಆಗಿ ಡಸಂಟ್ ಲುಕ್ ಡಾರ್ಕ್, ಇಟ್ ಲುಕ್ಸ್ ನ್ಯಾಚುರಲ್. ಪಿಂಕ್ ಲಿಪ್ಸ್, ಇಟ್ ಲುಕ್ಸ್ ನ್ಯಾಚುರಲ್. ಇದನ್ನ ಇಫ್ ಯು ವಾಂಟ್ ಮೇಕ್ ಇಟ್ ಲುಕ್ ಹೈಡ್ರೇಟೆಡ್ ಇನ್ನು ಒಂಚೂರು ಅಂದರೆ ಯು ಕ್ಯಾನ್ ಪುಟ್ ಯುವರ್ ಲಿಪ್ ಬಾಮ್, ಯು ಕ್ಯಾನ್ ಪುಟ್ ಯುವರ್ ಲಿಪ್ ಗ್ಲಾಸ್. ಇಟ್ಸ್ ಇಸ್ ಅ ಟಿಂಟ್, ಲುಕ್ಸ್ ಗುಡ್. ಇಲ್ಲಿ ಒಂದು ಬ್ರೈಟ್ ಅನ್ಸ್ಬೋದು, ಬಟ್ ಡೈರೆಕ್ಟಾಗಿ ನೋಡಿದಾಗ ಇಷ್ಟು ಬ್ರೈಟ್ ಅನ್ಸಲ್ಲ. ಇಟ್ ಲುಕ್ಸ್ ಲೈಕ್ ಯುವರ್ ನ್ಯಾಚುರಲ್ ಲಿಪ್ಸ್ ಬಟ್ ಬೆಟರ್ ಕೈಂಡ್ ಆಫ್ ಫೀಲ್ ಕೊಡುತ್ತೆ. ಹೆವಿ ಲಿಪ್ಸ್ಟಿಕ್ ಹಚ್ದಂಗೂ ಅನ್ಸಲ್ಲ ನಿಮಗೆ, ಏನು ಹಚ್ದಂಗೆ ಅನ್ಸಲ್ಲ ನಿಮಗೆ. ನನಗೆ ನ್ಯಾಚುರಲಾಗಿ ಕಾಣಿಸ್ತಿದೆ. ಐ ಡೋಂಟ್ ನೋ ಕ್ಯಾಮ್ರಾ ಹಿಂಗೆ ತೋರಿಸ್ತಾ ಇದೆ ಅಂತ, ಬಟ್ ಆ ಟಿಂಟ್ ಹಚ್ತೀನಿ. ಇಫ್ ನನಗೇನಾದರೂ ಐ ವಾಂಟ್ ಮೇಕ್ ಇಟ್ ಅ ಲಿಟ್ಲ್ ಬಿಟ್ ಗ್ಲಾಸಿ ಅಂದರೆ ಏನು ಮಾಡ್ತೀನಿ, ಲಿಪ್ ಗ್ಲಾಸ್ ತೊಗೊಂಡು ಫುಲ್ ಎಲ್ಲ ಪ್ರಾಡಕ್ಟ್ ತೆಗೆದ್ಬಿಟ್ಟು ಇಷ್ಟೇ ವೆರಿ ಲೈಟ್ಲಿ, ಏನೂ ಇಲ್ಲ ಇದರಲ್ಲಿ, ಗುಡ್ ಟು ಗೋ. ದ್ಯಾಟ್ಸ್ ಆಲ್ ಐ ಡು. ನಾನು ಯೂಸ್ ಮಾಡೋ ಲಿಪ್ ಗ್ಲಾಸ್ಗಳು ಬಂದುಬಿಟ್ಟು ಇದೀಸು ನನ್ನ ಫ್ರೆಂಡ್ ಹತ್ರ ತರಿಸಿದ್ದು ವೆನ್ ಹಿ ವಾಸ್ ಕಮಿಂಗ್ ಫ್ರಮ್ ಅಬ್ರಾಡ್. ಆ್ಯಂಡ್ ಯು ಗೆಟ್ ಫೆಂಟಿ ಇದೆಲ್ಲ ಯು ಗೆಟ್ ಇಟ್ ಹಿಯರ್ ಓನ್ಲಿ. ಸೊ ಈಗ ನಾನು ಯೂಸ್ ಮಾಡೋ ಗ್ಲಾಸ್. ಸೊ ಇಷ್ಟಾಯಿತು. ಮೇಕಪ್ ಫಿಕ್ಸರ್ ಹಾಕಿಲ್ಲ, ಏನಿಲ್ಲ, ಜಸ್ಟ್ ದಾಲ್ವಾ ಸ್ಪ್ರೇ. ಐ ಆಮ್ ಗುಡ್ ಟು ಗೋ ಬಿಕಾಸ್ ಇದು ಟ್ರಾನ್ಸ್ಫರ್ ಆಗಲ್ಲ, ಹಾಗಾಗಿ. ಸೊ ಎಸ್, this is how it looks. Final makeup look, you can see it looks natural, it looks glowy, it feels like you're glowing from within. Yes, this is how I do our new makeup look. ಇದು ನಿಮಗೆ ತುಂಬ ಹೆವಿನೂ ಅನಿಸಲ್ಲ, ಏನೋ ತುಂಬ ಹಚ್ಚಿದ್ದೀನಿ ಅನಿಸಲ್ಲ. ಐ ಆಮ್ ಲೈಕ್ ಇವಾಗ ಏನಾದರೂ ಸುಮ್ಮನೆ ಇರಲ್ಲ, ಹಿಂಗೆ ಮಾಡ್ಕೊತಾ ಇರೋದು, ಹಿಂಗೆ ಅಂತ ಇರೋದು. ಐ ಡೂ ದೋಸ್ ಥಿಂಗ್ಸ್ ಅ ಲಾಟ್. ಸೊ ಫಾರ್ ಮೀ ದಿಸ್ ಇಸ್ ದ ಬೆಸ್ಟ್ ಐ ಕ್ಯಾನ್ ಡೂ. ಯು ಕ್ಯಾನ್ ಸ್ಕಿಪ್. ನಾನು ಹೇಳಲ್ವಾ ನಿಮಗೆ ಇದನ್ನು ತುಂಬ ಹೆವಿ ಅನಿಸಿದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಆ್ಯಂಡ್ ಯು ಕ್ಯಾನ್ ಸ್ಕಿಪ್ ದ ಕಲರ್ ಕರೆಕ್ಟರ್ ಆಲ್ಸೋ. ನೀವೇನು ಮಾಡ್ಬೋದು, ಪರ್ಫೆಕ್ಟ್ ಕನ್ಸೀಲರ್ ಶೇಡ್ ತೊಗೊಂಡು you can just put the concealers, you're good to go. You can skip the tint, you can skip the color corrector, just a concealer, tint, liquid blush ಬೇಡ ಅಂದರೆ ನಿಮ್ಗೆ ಲಿಕ್ವಿಡ್ ಬ್ರಷ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಯು ಕ್ಯಾನ್ ಗೋ ವಿತ್ ದ tint. ಏನಾದರೂ ಎನಿಥಿಂಗ್ ಇಸ್ ಫೈನ್. ಸೊ ಯಾ, you can use only these many products. I'll tell you what all. Concealer, you can use a compact, your brow gel and mascara, tint and your dalwa mist, any kind of mist which you're okay with. ನಿಮಗೆ ಆ ಮಿಸ್ಟ್ ಸೆಟ್ ಆಗುತ್ತೆ, ಆ ಮಿಸ್ಟು ಹಾಕೊಂಡ್ರೆ you're good to go. And yeah, that's all for today's video. This is how my no makeup looks. This is how I achieve ನನ್ನ ಡ್ರೈ ಸ್ಕಿನ್ಗೆ ನಾನಿಲ್ಲಿ ಅನಿಸ್ತಿರೋ ಥರ. This is how I get ready. ಸೊ ಇದೇ ಥರ ಕಂಟೆಂಟ್, ಇದೇ ಥರ ವೀಡಿಯೋಸ್ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ನ, ಇದೇ ಥರ ಹೊಸ ಕಾಂಟೆಂಟ್ನ ಈ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಮುಂದೆ ಬರೋ ವೀಡಿಯೋಸಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ನನ್ನ ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಅದೆಲ್ಲ ಶೇರ್ ಮಾಡೋಕ್ಕೆ, ಬಿಕಾಸ್ ಐ ನ್ಯೂ ಟು ದಿಸ್, ಈ ಥರ ಮಾತಾಡೋಕ್ಕೆ ಕ್ಯಾಮ್ರಾ ಮುಂದೆ ಎಲ್ಲ. ಸೊ ಇಟ್ ಟೇಕ್ಸ್ ಟೈಮ್ ಫಾರ್ ಮೀ, ಬಟ್ I'll make sure I'll learn it properly and I'll present it in front of you guys. I hope you all enjoyed watching this video. I hope you all loved it. ಇಷ್ಟ ಆಯಿತು ಅನ್ಕೊತೀನಿ. ಇವತ್ತು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ವಿಡಿಯೋದಲ್ಲಿ, I'll make sure I'll put link of the products. So thank you so much for watching today's video. And yes, this is my pet Luca. ನಾನು ವಿಡಿಯೋ ಮಾಡ್ಬೇಕಾದ್ರೆ ಬಂದು ಡೋರ್ ಹಿಂಗೆ ಕೆರಿತಾ ಇದ್ದ. ನಿಮಗೆ ಸೌಂಡ್ ಬಂದಿದ್ರೆ ಅದು ಇವನೇ ಡೋರ್ ಕೆರಿತಿದ್ದು, ಲಾಕ್ ಮಾಡ್ಕೊಂಡಿದ್ದೆ. ದಿಸ್ ಇಸ್ ಮೈ ಲುಕ್ಕ. ಇವನು ವಿಡಿಯೋಸಲ್ಲಿ ಬರ್ತಾನೆ, ಅವಾಗ ಬರ್ತಾನೆ ಅಲ್ವಾ ಲುಕ್ಕ? ಸೊ ಎಸ್, ಗೈಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಂಟಿಲ್ ದೆನ್ ಬಾಯ್ ಮಾಡು, ಬಾಯ್ ಗೈಸ್.